ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸಾರಿ, ನಿನ್ನೆ ಅನಲೈಸಿಸ್ ಮಾಡಲಿಕ್ಕಾಗಲಿಲ್ಲ ನನಗೆ. ಸೊ ಮೊನ್ನೆ ನಾನು ನಿಮಗೆ ಮೊನ್ನೆದು ಹೇಳಿಬಿಡ್ತೀನಿ. ಮೊನ್ನೆ ನಾನು ನಿಮ್ಗೆ ಹೇಳಿದ್ದೆ ಎಲ್ಲಿ ಅಂತಂತಂದರೆ 24040 ಹತ್ರ ಬಂದಾಗ ತೊಗೊಳ್ಳಿ ಅಂತ. ಬಟ್ ಮಾರ್ಕೆಟ್ ಏನು ನಮಗೆ ಅಮರ್ಸಿದೆ 60 20 ಪಾಯಿಂಟಿಗೆ ರಿಟೆಸ್ಟ್ ಬರಲಿಲ್ಲ. ಒಂದೊಂದು ಸತಿ ಹಾಗೆ ಆಗುತ್ತೆ, ಓಕೆನಾ. ಬಟ್ ನಾವೇನು ಮಾಡಬೇಕು, ಸೈಕಾಲಜಿಕಲ್ ನಂಬರ್ ಏನಿರುತ್ತಲ್ಲ 24 ಇವತ್ತು ಹೆಂಗೆ ಕಾಡಿಸಿತ್ತು ನೋಡಿ ನಿಮಗೆ. ನಾನು ಟೆಲಿಗ್ರಾಮ್ ಚಾನಲಲ್ಲಿ ವರ್ಕ್ ಆಗ್ತಾಯಿಲ್ಲ, ಓಕೆನಾ. ಸೊ ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾಯಿದ್ದೀನಿ. ಸೊ ಅದೇನೋ ಟೆಲಿಗ್ರಾಮ್ ಸ್ವಲ್ಪ ಬ್ಯಾನ್ ಮಾಡಿದ್ದಾರೆ ಸ್ವಲ್ಪ ದಿನಕ್ಕೋಸ್ಕರ. ಅದಕ್ಕೆ ನೀವೇನು ಮಾಡಿ, ಸ್ವಲ್ಪ ದಿನ ಫಾಲೋಅಪ್ ವಾಟ್ಸಪ್ಪಲ್ಲಿ ಮಾಡಿ ಮತ್ತೆ ಸ್ವಿಚ್ ಆಗೋಣ ಅಂತ, ಓಕೆನಾ, ಟೆಲಿಗ್ರಾಮಲ್ಲಿ. ಸೊ 24Kಗೆ ಇದು ಆಗ್ತಾಯಿದೆ, ಓಕೆನಾ, ಸೈಕಾಲಜಿಕಲ್ ನಂಬರ್. ಸೊ ಅದಕ್ಕೆ ಸೈಕಾಲಜಿಕಲ್ ನಂಬರ್ ಹತ್ರ ಇದ್ದಾಗ ನಾವು ಹತ್ತಿರ ಬರೋವರೆಗೂ ನಾವು ನಿಂತ್ಕೊಳ್ಳೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಫುಲ್ ಹತ್ತಿರ ಬಂತು, ಇಲ್ಲ 10 ಪಾಯಿಂಟಲ್ಲಿ ಇವತ್ತು ಹಾಗೆ 10 ಪಾಯಿಂಟಿಂದ ಎಮರ್ಸಿ ಕೆಳಗಡೆ ಬಂತು, ಮತ್ತು ಕೆಳಗಡೆ ಬಂದುಬಿಟ್ಟು ಮತ್ತೆ ಮೇಲ್ಗಡೆ ಬ್ರೇಕ್ ಆಯಿತು. ಯಾಕೆ ಈ ರೀತಿ ಬ್ರೇಕ್ ಆಯಿತು ಅಂತಂತಂದರೆ ಬಿಕಾಸ್ ಆಫ್ ಆಪ್ಷನ್ ಚೈನ್. ಡೇಟಾದಲ್ಲಿ ಏನಾಗುತ್ತೆ ಅಂತಂದರೆ ಓವರ್ ರೇಟಿಂಗ್ ಡೇಟಾ ಆಗಿಬಿಡುತ್ತೆ. ಇವತ್ತೇನು ಇದು ಇರಲಿಲ್ಲ, ಏನು ಎಕ್ಸ್ಪೈರಿ ಏನು ಇರಲಿಲ್ಲ, ಓಕೆನಾ. ಎಕ್ಸ್ಪೈರಿ ಇರಲಿಲ್ಲ ಅಂತಂದರೂ ಸೈಕಾಲಜಿಕಲ್ ನಂಬರ್ ಹತ್ರ ಇದ್ದಾಗ ಆಪ್ಷನ್ ಚೈನು ವರ್ಕೌಟ್ ಆಗುತ್ತೆ. ಸೊ ಅದಕ್ಕೆ ಓವರ್ ರೇಟಿಂಗ್ ಡೇಟಾ ಇದ್ದಾಗ ಅದ್ರ ಹತ್ತಿರ ಬರೋವರೆಗೂ ನಾವು ಸುಮ್ಮನೆ ಕುತ್ಕೋಬೇಕು. ಅದ್ರ ಹತ್ತಿರ ಬಂದಾಗ ಒಂದು ಸೇಲ್ ಆದರೂ ಮಾಡಬೇಕು, ಇಲ್ಲ ಅಥವಾ ಬೈ ಆದರೂ ಮಾಡಬೇಕು. ಎರಡರಲ್ಲೂ ಒಂದು ಯಾವುದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಮೇಲಿಂದ ಬರ್ತಾಯಿದೆ ಅಂತ ತಿಳ್ಕೊಳ್ಳಿ, ಓಕೆನಾ, ಇಲ್ಲಿ ಬೈ ಮಾಡಿ, ಓಕೆನಾ. ಕೆಳಗಡೆಯಿಂದ ಬರ್ತಾಯಿದೆ ಅಂತಂತಂದರೆ ಇಲ್ಲಿ ಇದು 24K ನಾನು ಹೇಳ್ತಾ ಇದ್ದೀನಿ ನೀವು ಮಾತು. ಇಲ್ಲಿ ಹತ್ತಿರ ಬಂತು ಅಂತಂದರೆ ಸೇಲ್ ಮಾಡಿ. ಈ ರೀತಿ ಟ್ರೈ ಮಾಡಬೇಕು. ಅದಕ್ಕೆ ನಾನು ನಿಮಗೇನು ಹೇಳಿದ್ದೆ 2440 ಅಂತ ಹೇಳಿದ್ದೆ. ನಾನು ಬೆಳಗ್ಗೆನೇ ಒಂದೊಂದು ಸತಿ ಅಮರ್ಸುತ್ತೆ ಮಾರ್ಕೆಟು ಅಂತ ನಾನು ಬೆಳಗ್ಗೆನೇ ಎಕ್ಸಿಕ್ಯೂಟ್ ಮಾಡಿದ್ದೆ. ಇಲ್ಲೊಂದು SL ಕೊಟ್ಟಿದ್ದೀನಿ, ಓಕೆನಾ. ಮತ್ತು ನಾನು ಎಂಟ್ರಿ ಮತ್ತೆ ಎಲ್ಲಿತ್ತು ಹೆಂಗೂ ನಾನೇ ಅನಲೈಸಿಸ್ ಹೇಳಿದ್ದೀನಿ 40. ಸೊ ಇದನ್ನು ಕ್ಯಾಪ್ಚರ್ನ ನಾನೇನು ಮಾಡಿದೆ, ಮತ್ತೊಂದು ಎಂಟ್ರಿ ತೊಗೊಂಡು ಸೆಕೆಂಡ್. ಯಾವಾಗಲೂ ನಾನು ನಿಮ್ಗೆ ಹೇಳ್ತಿರ್ತೀನಿ 2 SL ಸಾಕು ಮಾರ್ಕೆಟಲ್ಲಿ, ಅದು ಟೈಮ್ ಪ್ರಕಾರ. ನೋಡಿ ಇಲ್ಲಿ SL ತೊಗೊಂಡ್ಮೇಲೆ ನಂದಿಲ್ಲಿ 40 ಎಷ್ಟು ಟೈಮ್ ಆಗುತ್ತೆ ಅಂತಂತಂದರೆ 10:30ಗೆ SL ತಿಂದ್ರೂ ಮತ್ತು ನಾನು 11:15, ಓಕೆನಾ. ಅಟ್ಲೀಸ್ಟ್ ನಾನು ಅದೇ ಹೇಳ್ತಿರ್ತೀನಲ್ಲ ನಿಮಗೆ, 1 ಅವರ್ ಆದರೂ ಟೈಮ್ ಕೊಡಿ ಸೆಕೆಂಡ್ SLಗೆ. ಅದು ಸೆಟಪ್ ಸಿಕ್ಕರೆ, ಈ ರೀತಿ ಸೆಟಪ್ ಇರಬೇಕು. ಸೆಟಪ್ ಸಿಕ್ಕರೆ ಮಾಡಿ, ಇಲ್ಲಾಂದರೆ ಯಾವುದೇ ರೀತಿ ಒಂದು ಕ್ಯಾಂಡಲ್ ಫಾರ್ಮೇಷನ್ ಇರುತ್ತೆ. ಕ್ಯಾಂಡಲ್ ಫಾರ್ಮೇಷನ್ ಎಲ್ಲಾಗಿತ್ತು ಅಂತಂತಂದರೆ ಇಲ್ಲಿ ನೋಡಿ ಕ್ಯಾಂಡಲ್ ಫಾರ್ಮೇಷನ್. ನೆಕ್ಸ್ಟ್ ಅಲ್ಲಿಂದ ಗ್ರೀನ್, ಓಕೆನಾ. ಮತ್ತು ರೀಟೆಸ್ಟ್ ಬಂದಾಗ ಬೇಕಾದರೆ ಇಲ್ಲೇನು SL ತೊಗೊಂಡಿರ್ತೀರಲ್ಲ ಅದನ್ನೇ ಇಲ್ಲೇನು ಮಾಡಿ ಕ್ವಾಂಟಿಟೀಸ್ನ ಆ್ಯಡ್ ಮಾಡಿಕೊಂಡ್ರೆ ಇದನ್ನು ಕವರ್ ಆಗಿಬಿಟ್ಟು ಮಾರ್ಕೆಟು ಚಲೋ ಒಳ್ಳೆ ನಿಮಗೆ ಪ್ರಾಫಿಟ್ ಕೊಡುತ್ತೆ. ಸೊ W ಪ್ಯಾಟರ್ನಾಗಿ ಮೇಲ್ಗಡೆ ಹೋಗಬೇಕಾಗಿತ್ತು ಮಾರ್ಕೆಟ್, ಮತ್ತು ಇವತ್ತು ಏನಾಗಿದೆ, ಮತ್ತು ಗ್ಯಾಪ್ ಡೌನ್ ಓಪನ್ ಆಗಿದೆ. ಯಾಕಾಗಿದೆ ಅಂತಂದರೆ ನಾನು ಹೇಳಿದ್ನಲ್ಲ, ಕಂಪ್ಲೀಟಾಗಿ ನ್ಯೂಸ್ ಬೇಸ್ಡ್ ಮಾರ್ಕೆಟ್ ಇದೆ. ಸೊ ಅದಕ್ಕೆ ಅದು ನ್ಯೂಸ್ ನಿನ್ನೆ ಏನಾಗಿದೆ, ಅದು ಏನಾಗಿದ್ದು ನಾನು ನ್ಯೂಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಂಗಿಲ್ಲ. ಅದೇನೋ ಸರಿ ಬಾಂಡ್ ಆಗಿರಲಿಲ್ಲ ಅಂದರೆ ಅದಕ್ಕೆ ಈ ರೀತಿ ಡೌನ್ಫಾಲ್ ಆಗಿರುತ್ತೆ. ಸೊ ಇವತ್ತೇನಾಗಿದೆ ಅಂತಂದರೆ 24K ಹತ್ರ ಆಪ್ಷನ್ ಚೈನ್ ಡೇಟಾ ಹೇಳಿದ್ನಲ್ಲ, ಓವರ್ ರೇಟಿಂಗ್ ಡೇಟಾ ಆಗಿರೋದ್ರಿಂದ ಅದಕ್ಕೆ ಮಾರ್ಕೆಟ್ ಸತಾಸಿ ಮೇಲಿಂದ ಕೆಳಗಡೆಯಿಂದ ಮೇಲೆ ಎರಡು ಕಡೆ ಟ್ರೇಡ್ ಕೊಟ್ಟಿದೆ. ಸೊ ನಂದು ಇಲ್ಲೊಂದು ಎಕ್ಸಿಕ್ಯೂಟು, ಬಟ್ ಇದು ನಾನು ಎಕ್ಸಿಕ್ಯೂಟ್ ಮಾಡಿಲ್ಲ. ಯಾಕಂದರೆ ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ನಾನು ನಿಮಗೆ ಮೆಸೇಜ್ ಹಾಕ್ತಾನೇ ಇದ್ದೆ. ಯಾಕೆ ಅಂತಂದರೆ ಫೈಟ್ ಮಾಡೋಕ್ಕೆ ಹೋಗಬೇಡಿ ಅಂತ, ಓಕೆನಾ. ಫೈಟ್ ಮಾಡಿದರೆ ಏನಾಗುತ್ತೆ ಅಂತಂತಂದರೆ ಇದೇ ರೀತಿ ಚಕ್ರಿ ಆಗಿಬಿಡ್ತೀರ ನೀವು. ಸೊ ಇದರಿಂದ ಯಾರು ಸೇಫಲ್ಲಿ ಹೊರಗೆ ಬಂದಿರ್ತೀರೋ, ಓಕೆನಾ, ಅವ್ರದ್ದು ಕ್ಯಾಪಿಟಲ್ ಬಚಾವಾಗಿರುತ್ತೆ. ಇಲ್ಲ ಅಂತಂದರೆ ಎಲ್ಲನೂ ಉಡೀಸಾಗಿ ಝೀರೋ ಆಗಿರುತ್ತೆ. ಝೀರೋ ಅಂದರೆ ಇನ್ ಸೆನ್ಸ್ ಇವತ್ತಿನ ಎಕ್ಸ್ಪೈರಿ ಇಲ್ಲ, ಆದರೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈಗ ಏನಾಗಿದೆ ಅಂತಂತಂದರೆ, ಸೊ ಇಲ್ಲಿ ಸೈಕಾಲಜಿಕಲ್ ನಂಬರ್, ಈ ಸೈಕಾಲಜಿಕಲ್ ನಂಬರ್ ದಾಟೋವರೆಗೂ ಏನು ಟ್ರೇಡ್ ಮಾಡೋಂಗೇ ಇಲ್ಲ ಅಂತ ಅನಿಸುತ್ತೆ, ಓಕೆನಾ. ಈ ಸೈಕಾಲಜಿಕಲ್ ನಂಬರ್ ಬಂದಾಗ ಅದೇ ಪ್ರಾಬ್ಲಮ್, ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಅದಾದ ತಕ್ಷಣ ಇಲ್ಲಿ 920, ಓಕೆ. ಇವೆರಡು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಮಧ್ಯದಲ್ಲಿ ಏನಾದರೂ ಸಿಕ್ಕಾಕೊಂಡ್ರೆ ಮಂಡೇ ಟ್ಯೂಸ್ಡೇ ಕಾಯ್ದು ನೋಡಬೇಕಾಗಿರುತ್ತೆ. ಮಂಡೇ ಟ್ಯೂಸ್ಡೇ ಬಂದಾಗ ನಾನು ನಿಮಗೆ ಯಾವಾಗಲೂ ಹೇಳ್ತಿರ್ತೀನಿ, ಎಕ್ಸ್ಪೈರಿ ಹತ್ತಿರ ಬಂದಾಗ ನೆಕ್ಸ್ಟ್ ಎಕ್ಸ್ಪೈರಿಯಿಂದ ಟ್ರೇಡ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಎಕ್ಸ್ಪೈರಿಯಿಂದ ಟ್ರೇಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂತಂದರೆ ಈ ರೀತಿ ಮಾರ್ಕೆಟಲ್ಲಿ ನೀವು ಚಕ್ರಿ ಆಗಿಬಿಡ್ತೀರ ಅಷ್ಟೇ. ಸೊ ಅದಕ್ಕೆ ಕೈಯಲ್ಲಿ ಬಚಾವ್ ಇಟ್ಕೊಂಡಿರಿ. ನಾನು ಇವೆರಡು ಲೆವೆಲ್ ಕೊಡ್ತಿದ್ದೀನಿ, ಇದಕ್ಕಿಂತಲೇ ಹೆಚ್ಚಿಗಂತೂ ಏನೂ ಮಾರ್ಕೆಟಲ್ಲಿ ಇಲ್ಲ. ಇದ್ರ ಕೆಳಗಡೆ ಏನಾದರೂ ಹೋದರೆ 820 ಇಲ್ಲ 840 ಟಾರ್ಗೆಟ್, ಇದನ್ನು ಟಾರ್ಗೆಟ್ ಮಾಡಿ. ಇದನ್ನೇನಾದರೂ ಮೇಲ್ಗಡೆ ಹೋದರೆ 160, ನೆಕ್ಸ್ಟ್ ಟಾರ್ಗೆಟ್ 200. ಸೊ ನನಗೆ ಎರಡು ಕಡೆ ಇಂಟ್ರೆಸ್ಟು ಇಲ್ಲ, ಎನಾಲಿಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಬಿ ಕೇರ್ಫುಲ್, ಯಾವ ಕಡೆ ಹೋಗುತ್ತೋ. ಇಲ್ಲ ಅಂತಂದರೆ ಏನು ಮಾಡಿ,
50 ಪಾಯಿಂಟು 30 ಪಾಯಿಂಟಿಗೂ ಬುಕ್ ಮಾಡ್ಕೊಂಡು ಸೈಡಿಗೆ ಬರೀರಿ. ಯಾಕಂತಂತಂದರೆ 25 ಪಾಯಿಂಟ್ ಎಸ್ ಎಲ್ ಇಟ್ಟಿರ್ತೀರಲ್ಲ, 30 ಪಾಯಿಂಟು 50 ಪಾಯಿಂಟು ಕವರ್ ಮಾಡ್ಕೊಳ್ಳಿ. ಕವರ್ ಮಾಡಿಕೊಂಡು ಡೈರೆಕ್ಟಾಗಿ ಎಕ್ಸಿಟ್ ಮಾಡಿಬಿಟ್ಟು ಒಂದೇ ಒಂದು ಟ್ರೇಡ್ ಮಾಡಿ. ಓಕೆನಾ. ಒಂದು ಲಾಸ್ ಆದ್ರೂ ಏನು ಮಾಡಿ, 25 ಪಾಯಿಂಟ್ ಎಸ್ ಎಲ್ ಇಟ್ಟು ಆಗಿರುತ್ತಾ, ಎಸ್ ಎಲ್ ಹೋಯಿತು ಅಂದ್ಕೊಳ್ಳಿ, ಸೆಕೆಂಡ್ ಎಂಟ್ರಿಗೆ ತೊಗೊಂಡಿರ್ತೀರಾ, ಸೆಕೆಂಡ್ ಎಂಟ್ರಿಗೆ ಏನು ಮಾಡಿ ಅದನ್ನು ಕವರ್ ಮಾಡೋಕ್ಕೆ ನೋಡಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಡ. ಕವರ್ 30 ಪಾಯಿಂಟ್ ಕವರ್ ಮಾಡಿಕೊಂಡು 25 ಪಾಯಿಂಟ್ ಎಸ್ ಎಲ್ ಇಟ್ಬಿಡಿ. ಓಕೆನಾ. ಅದು ಸೆಟಪ್ ಸರಿಯಾಗಿ ಸಿಕ್ಕರೆ ಮಾತ್ರ, ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬಿಡಿ. ಓಕೆ. ಸೊ ಡೇ ಕ್ಯಾಂಡಲಲ್ಲಿ ಒಂದು ಸತಿ ತೋರಿಸ್ಬಿಡ್ತೀನಿ ಏನಾಗಿದೆ ಅಂತ. ಡೇ ಕ್ಯಾಂಡಲಲ್ಲಂತೂ ಪಾಸಿಟಿವೇ ತೋರಿಸ್ತಾ ಇದೆ ಮಾರ್ಕೆಟು. ಓಕೆ. ಯಾಕಂತಂದರೆ 17 ಇಲ್ಲಿಂದ ಚಾಲ್ತಿ ಆಗಿದೆ ಮಾರ್ಕೆಟ್. ಓಕೆನಾ. ಇಲ್ಲಿಂದ ಚಾಲ್ತಿ ಆಗಿಬಿಟ್ಟು ಮೇಲ್ಗಡೆ ಬಂದಿದೆ. ಸೊ ಮತ್ತೆ ಕೆಳಗಡೆ ಗ್ಯಾಪ್ ಡೌನ್ ಓಪನ್ ಆಗಿ ಇದು ಬಂದಿದೆ. ಸೊ ಹ್ಯಾಮರ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಡ್ತಾ ಇದೆ. ಮತ್ತು ಸೊ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಹೇಳಿದ್ನಲ್ಲ 080. ಮೊನ್ನೆ ನಾನು ಮೇಲ್ಗಡೆ ಹೋಗ್ಬೇಕಾದ್ರೆ ಏನು ಹೇಳಿದೆ, 040. ಸೊ ಅದಕ್ಕೆ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೂ 40 ಲೆವೆಲ್ ಹತ್ರ ಬಂದಿಲ್ಲ, ಆದರೂ ನಾನು ನಿಮಗೆ ಇದು 80 ಲೆವೆಲ್ ಕೊಡ್ತಾಯಿದ್ದೀನಿ. 40 ಕೆಳಗಡೆ ಏನಾದರೂ ಮತ್ತೆ ಓಪನ್ ಆಯಿತು ಅಂದ್ಕೊಳ್ಳಿ ಮಾರ್ಕೆಟು, ಮತ್ತು ಇಲ್ಲಿ 900ಗೆ ಬರೋ ಚಾನ್ಸಸ್ ಇದೆ. 900 ಬ್ರೇಕ್ ಆದರೆ 800 ಬರೋ ಚಾನ್ಸಸ್ ಇದೆ. ಸೊ ಮೇಲ್ಗಡೆ ಹೋಗೋದಿತ್ತು ಅಂತಂತಂದರೆ ಇಷ್ಟೆಲ್ಲ ದೊಡ್ಡದು ಗ್ಯಾಪ್ ಡೌನ್ ಓಪನ್ ಆಗ್ತಿರಲಿಲ್ಲ. ಬಟ್ ಹೇಳಿಕ್ಕಾಗಲ್ಲ, ಮಾರ್ಕೆಟ್ ಮೇಲೆ ಹೋಗೋ ಸಲುವಾಗಿ ಕೆಳಗೆ ಬಂದಿದ್ದೇನೋ ಏನೋ ಗೊತ್ತಿಲ್ಲ. ಯಾಕಂದರೆ ಎಕ್ಸ್ಪೈರಿ ಬೇರೆ ಹತ್ತಿರ ಇದೆ. ಸೊ ಅದಕ್ಕೆ ಕೈಯಲ್ಲಿ ಹಿಡ್ತಾ ಇರಲಿ. ಎರಡೂ ಕಡೆ ಹೇಳ್ತಾ ಇದ್ದೀನಿ ನಾನು, 10% ಟ್ರೇಡ್ ಮಾಡಿ. ಓಕೆನಾ. 10% ಟ್ರೇಡ್ ಮಾಡ್ಕೊಂಡು ಹೋಗಿ ಅಷ್ಟೇ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಹೇಳಿದ್ನಲ್ಲ, ಈ ಕಡೆ ಒಂದು 50 ಇಲ್ಲ 30 ಪಾಯಿಂಟು, ಈ ಕಡೆ ಒಂದು 50 ಇಲ್ಲ 30 ಪಾಯಿಂಟು, ನಾನು ಎರಡೂ ಕಡೆ ರೆಡಿ ಇದ್ದೀನಿ. ಹಾಗಂತ ಎರಡೂ ಕಡೆ 100% ಆಗಿ ನಾನು ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಅವಾಯ್ಡ್ ಮಾಡೋದು ಬೆಸ್ಟು ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲ ಅಂತಂದರೆ ನಿಮ್ಮ ಕೈ ಸುಮ್ಮನೆ ಕೊಡೋಂಗಿಲ್ಲ ಅಂತಂದರೆ ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ವರ್ಕ್ ಮಾಡ್ಕೊಳ್ಳಿ. ಓಕೆ. ಸೊ ಟೇಕ್ ಕೇರ್, ಬಿ ಕೇರ್ಫುಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.